Broker Babia. ಚೆನ್ನಪ್ಪ ಚೆನ್ನಗೌಡ ಕುಂಬಾರ ಮಾಡಿದ ಕೂಡನೆ ಹೂವ ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ 6 3 9 9 ತೂತಿನ ಕೊಡನವ್ವ ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ. ಅವ ಅವ ಇವನ್ ಯಾರ ಮಂಚಿದ ಮ್ಯಾಗ ಕುಂತಾನ. ಏನ್ ಬಾಬಣ್ಣ ಹಿಂಗ್ ಬಂದ್ರಿ? ಏನು 4 ಬಂದಿದ್ದೀರಿ ಮನ್ಯಾಗ ಎಷ್ಟು ತಲೆಗೆ ಮಾಡಿಸಿರಿ ನೀವು ಏನ್ತನ? ಏನೋ ತಲ್ದಿಂಬು ಕೊಂಡ ತರ್ಲಿಕ್ಕೆ ಆಗ್ಲಿಲ್ಲ, ಹಂಗಾಗಿ ಮನೆ ಮುಂದೆ ಮಾಡಿಸಿವಿ. ಚಲೋ ತಲ್ದಿಂಬು ಭಾರಿ ಬಿಡ್ರಿ, ಸಣ್ಣ 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 ಮಾಡಿಸಿರಿ, ಭಾರಿ ಚಂದವ. ಏನ್ ತಲಿ ಎಷ್ಟಿರ್ತದ ಅಷ್ಟ ತಲ್ದಿಂಬ. ತಲಿ ಸಣ್ಣದಿರೋದು ತಲೆಗುಂಬ ದೊಡ್ಡದಿರೋದು ಹೆಂಗ ಆಗ್ತದ? ನೀವು ಅನ್ನೋದು ಬರೋಬ್ಬರಿ ಬಿಡ್ರಿ. ಹೌದಿಲ್ಲ? ಹೋದವ್ರಿಗೆ ಬಂದವ್ರಿಗೆ ತಲಿಂಬ ಮನ್ಯಾಗ ಭಾಳ ಚಲೋ ಆಯ್ತು. ಎಲ್ಲರಿಗೂ ಒಂದೊಂದು ತಲೆ ಇಟ್ಕೊಂಡು ತಲೆ ಇಟ್ಕೊಳಿಕ್ ಬರ್ತದ. ಇದು ತಲ್ದಿಂಬ ಬೆಷ್ಟವ, ಅಷ್ಟು ಚಾಪಿ ಬೇರೆ ತಗೋಬೇಕಿನ್ನ. ಹೌದು, ಒಂದ್ ಚಾಪಿ ಗೊತ್ತ ತಲ್ದಿಂಬು. ಎಲ್ಲರಿಗೂ ಒಂದೊಂದು ಚಾಪಿ ಒಂದು ತಲಿಂಬನ್ನು. ಹೌದೌದು. ಈಗ ಒಂದು ಮೊನ್ನೆ ಭಾರಿ ಜೋಕ್ ಆತು ಬಾಬಣ್ಣ. ನಿಮಗ ಫೋನ್ ಮಾಡಿ ಹೇಳಾವಿದ್ದೆ ನಾನು. ಬೇಡ, ನೀವು ನಕ್ಕಿದ್ದು ನಿಮ್ಮ ಮೂವತ್ ಹೆಂಗ್ ಕಾಣ್ತದ ನನಗೆ ಗೊತ್ತಾಗಬೇಕಿತ್ತು. ಅದಕ್ಕೆ ಎದುರುಗಡೆ ಈಗ ಆಯ್ತು. ಮೊನ್ನೆ ಏನಾಯ್ತು, ಹಿಂದಿನ ಮನ್ಯಾಗ ಪಿಂಟೆ ಅಂತ ಒಬ್ಬರಿದ್ದ. ಅವ PUC ಪಾಸ್ ಪಾಸ್ ಆದ ಕೂಡಲೇ ಆ ಚೋಪಡೆ ಅಂಗಡಿ ಪೇಡೆ ತೊಗೊಂಡು ಬಾಜುಕಿನ ಮನೆ ಆಂಟಿಗೆ ಪೇಡೆ ಕೊಟ್ಟ. ಆಂಟಿ, ನಾ ಪಾಸ್ ಆಗಿನಿ, ಪೇಡೆ ತಗೋರಿ. ಅದಕ್ಕೆ ಆಂಟಿ ನಂದು, ಹೌದೇನು ಪಿಂಟ್ಯಾ, ನೀ PUC ಪಾಸ್ ಆದೇನೋ, ನೀ ಯಾವಾಗ ಓದಿದ್ದೇ ನೋಡಿಲ್ಲಲ್ಲೋ ಅಂದ್ಬಿಟ್ಲು. ಪಾಪ ಪಿಂಟ್ಯ ಪ್ಯಾಚ ಮಗ ಹಾಕಿದ. ಆಮೇಲೆ ಆಂಟಿಗೆ ಪಿಂಟ್ಯ ಕೇಳ್ದ, ಅಲ್ರಿ ಆಂಟಿ, ಹೋದ ತಿಂಗಳು ನಿಮಗೆ ಹೆಣ್ಣು ಮಗು ಹುಟ್ಟೋದು ಡೆಲಿವರಿ ಆಗ್ಯದಂತ ನನಗೆ ಪೀಡೆ ಕೊಟ್ರಿ, ನಾ ಏನಾದರೂ ನಿಮ್ಮನ್ನ ಕೇಳಿನೇನು ಅಂದ. ಆಂಟಿ ಗಾಬರಿ ಆಗ್ಬಿಟ್ಲು. ಪಿಂಟ್ಯ ಅವ ಭಾರಿ ಉಡಾಳಿದ್ದಾನೆ. ಇವರು ಮೊನ್ನೆ ಎಲೆಕ್ಷನ್ ಆಯ್ತು, ರಿಸಲ್ಟ್ ಆಯ್ತು. ಇವರು ರಾಜಕಾರಣಿಗಳೆಲ್ಲ ಏನು ಮಾಡ್ತಾರಂದ್ರೆ ಭಾಷಣ ಮಾಡ್ತಾರ, ಅದು ಇದನ್ನೇ ಹೇಳಂಗಿಲ್ಲ, ಸಂಭಾಷಣೆನೇ ಇಲ್ಲ, ಸಂಭಾಷಣೆ ಬರಂಗಿಲ್ಲ ಇಲ್ಲ. ಕೆಲವು ರಾಜಕಾರಣಿಗಳು ಹೆಂಗಿರ್ತಾರ ಗೊತ್ತಲ್ಲವಣ, ಯಾವ ಒಣ್ಯಾಗ ಹಾಯ್ದಿರಂಗೆ ಇಲ್ಲ. ಇಲೆಕ್ಷನ್ ಬಂದ ಕೂಡ ಏನ್ ಮಾಡ್ತಾರ, ಎಲ್ಲ ಒಣ್ಯಾಗ ಹಾಯ್ಲಿಕ್ಕೆ ಚಾಲು ಮಾಡ್ತಾರ. ಅಲ್ಲಿ ನಮಸ್ಕಾರಮ್ಮ, ನಮಸ್ಕಾರ ತಾಯಿ, ನಮಸ್ಕಾರ ಅಕ್ಕ, ಅವಾಗ ಚಾಲು ಇಲ್ಲ. ಹೌದಪ್ಪ, ಮೊನ್ನೆ ನೋಡಮ್ಮ ನಿಮ್ಮ ಯಜಮಾನ್ ಹೇಳಿದ್ರು ಒಂದು 2 ವಾರದಿಂದ ಗಟಾರ್ ರಿಪೇರಿ ಅಂದಿದ್ರಮ್ಮ, ಮತ್ತ ಅಲ್ಲಿ ಗಟಾರ್ ರಿಪೇರಿ ಮಾಡ್ಸಿನಿ, ಕಟ್ಟಿನೂ ರಿಪೇರಿ ಮಾಡ್ಸಿನಿ ಅಂತಾರ. ಅವಾಗ ಅಮ್ಮ ಗಾಬರಿ ಆಗ್ತಾಳ. ಅಲ್ರಿ, ನಮ್ಮ ಯಜಮಾನ್ ಹೋಗಿ 6 ತಿಂಗಳಾಯ್ತು ಅಂತಾರ. ಅವಾಗ ರಾಜಕಾರಣಿ ಏನು ಗೊತ್ತೇ ಇರಲ್ಲ, ಗೊತ್ತಿರಲ್ಲ. ಅವನ್ ಏನ್ ಹೇಳ್ತಾನ ರಾಜಕಾರಣಿ, ನೋಡ್ರಮ್ಮ ಟೈಮ್ ಹೆಂಗ್ ಹೋಗ್ತಾವೆ ಗೊತ್ತಾಗಲ್ಲ, ಓಟ್ ಮರಿಬೇಡ್ರಮ್ಮ, ಓಟ್ಗಾಗಿ ಹಿಂಗೆ ಈ ತರ ಎಲ್ಲ ಮಾಡ್ತಾರ. ಅವರು ಭಾಷಣ ಮಾಡಂಗಿಲ್ಲ, ಸಂಭಾಷಣೆ ಮಾಡಕ್ ಅವ್ರಿಗೆ ಆಗೋದೇ ಇಲ್ಲ. ಇದು ತತ್ವ. ಈಗ ನಿಮ್ದು ಮ್ಯಾರೇಜ್ ಬ್ರೋಕರ್ ಇದು ಕೆಲಸ ಹೆಂಗ್ ನಡೆದ? ಏನ್ ಸಾಧಾರಣ ನಡೆದದ, ಹಂಗೆ ಹೊಂಟೀವಿ. ಗುರುವೇ, ಮ್ಯಾರೇಜ್ ಸೀಸನೇ ಇಲ್ಲ. ಮೊದಲೇ ನಮ್ಮ ಚಂಡಿ ಲಿಮಿಟೆಡ್ ಕಂಪ್ನಿ ಭಾಳ ಲಾಸ್ ಆಗಿಬಿಟ್ಟದ. ಮ್ಯಾರೇಜ್ ಸೀಸನ್ ಅಂದ್ರೆ ಏನು ಬಾಬಣ್ಣ, ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಹುಟ್ಟಿದಾಗ ಮುಹೂರ್ತ ಇರಲ್ಲ, ಸಾಯುವಾಗ ಮುಹೂರ್ತ ಇರಲ್ಲ, ಮದುವೆಯಲ್ಲಿ ಮುಹೂರ್ತ ಬೇಕು, ಫಸ್ಟ್ ನೈಟಕ್ಕೂ ಮುಹೂರ್ತ ಬೇಕು, ಮಕ್ಕಳಾಗಲಿಕ್ಕೂ ಮುಹೂರ್ತ ಬೇಡ. ಯಾಕೆ ಅಂದ್ರೆ ಪೂಜೆಗೆ ತಕ್ಕ ಗಂಡ, ಪೂಜೆಗೆ ತಕ್ಕ ಹೆಂಡತಿ, ಪುಣ್ಯಕ್ಕೆ ತಕ್ಕ ಮಕ್ಕಳು ಅಲ್ವಾ? ಏನು ಅದ್ಭುತವಾಗಿ ಹೇಳಿದೆ ಗುರುವೇ. ಇವೆಲ್ಲ ಎಲ್ಲಿ ಕಲಿತೆ, ಯಾರು ಕಲಿಸಿದ್ರು ಗೊತ್ತೇನು ಬಾಬಣ್ಣ? ಇದೆಲ್ಲ ನಿಂದೇವರ ಪ್ರಸಾದ. ನಮ್ಮನ್ನ ಮೈಸೂರು ಬೃಂದಾವನ ಕಾಡನ್ನು ಕರ್ಕೊಂಡು ಹೋಗಿ ಸ್ವರ್ಗ ತೋರಿಸ್ಬಿಟ್ಟಿರಿ. ನಮಗೆ ಈಗ ಹೆಂಗಾಗ್ಯದ ಅಂದ್ರೆ ವೀಕೆಂಡ್ ಹೋಯ್ತು ಮೈಸೂರು ಆಗಿದೆ. ನೆನಪಿಟ್ಟಿರನ್ನು ಹುಡುಗ ಹುಡುಗಿ ಫುಲ್ ಲವ್ ಮಾಡ್ಯಾರ. ಹುಡುಗ ಮದ್ವೆನೇ ಒಲ್ಲೆ ಅಂತಾನ. ಇದ ಸೀಟ್ನಾಗ ಆ ಹುಡುಗಿ ಅವ್ರ ಅಪ್ಪನ ಮದುವೆ ಆಗಿಬಿಟ್ಟಾಳ. ಬಾಬಣ್ಣ, ಇದರಲ್ಲಿ ಹುಡುಗಿದೇನು ತಪ್ಪಿಲ್ಲ, ನೀನಿಲ್ಲ ನಿಮ್ಮ ಅಪ್ಪ ಅಂದಾಳ. ಯಾಕಂದ್ರೆ ಹುಡುಗಿ ಹೆಂಡತಿ ಆಗೋ ಬದಲು ಚಿಕ್ಕಮ್ಮ ಆಗಿ ಸೇಡ್ ತೀರಿಸ್ಕೊಂಡಿದ್ದಾಳೆ. ಈ ವಿಷಯ ಗೊತ್ತಾದ್ಮೇಲೆ ಹುಡುಗ ಮನಿ ಬಿಟ್ಟು ದೇಶಾಂತರ ಹೋಗಿಬಿಟ್ಟಾನ. ಹುಡುಗನ ಅಪ್ಪಂದು ಫುಲ್ ಜೋಶು. ಜಮ 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 ಜಮ
ಜಮ ಜಮ ಜಮಾಯಿಸು ಒಂದು ಜೋಶಿದಾನವ ಈಗ ಲವಿಗೆ ಲಸಚಿಲ್ ಉಡಾಯಿಸು. ಹಿಂಗಾದ್ರೆ ಹೆಂಗ್ ಬಾಬಣ್ಣ? ಒಂದು ಖುಷಿದಾನವ ಈಗ. ಇಂಥ ಕತಿ ಯಾವ ಪಿಕ್ಚರ ಸೀರಿಯಲ್ದಾಗ ಮಾಡ್ಯಾರ? ಇಂಥ ಕತಿ ಎಲ್ಲರೂ ಕೇಳಿದ್ದೇನೆ ಗುರುವೇ? ಬಾಬಣ್ಣ, ಪ್ರಪಂಚದಲ್ಲಿ ಇರೋದೇ 8 ಕಥೆಗಳು. ಅವುಗಳನ್ನೇ ತಿರುಗಿಸಿ ಮುರುಗಿಸಿ ಎಲ್ಲ ಭಾಷೆಗಳಲ್ಲಿ ಪಿಕ್ಚರ್ ಮಾಡ್ತಾ ಇರ್ತಾರೆ. ನಾವು ತಿರುಗಿಸಿ ಮುರುಗಿಸಿ ಅವನ್ನೇ ನೋಡ್ತಾನೇ ಇರ್ತೀವಿ. ಆದರೆ ಪಿಕ್ಚರ್ ಎಲ್ಲೂ ಬೋರ್ ಆಗಲ್ಲ, ಖುಷಿ ಕೊಡುತ್ತೆ. ಲೈಫೇ ಒಂದು ಪಿಕ್ಚರು. ಇಷ್ಟೊತ್ತಿಗೆ 100 ಮದುವೆ ಮಾಡಿಸಿದ್ದು ಸಂಚೀರ ಆಗ್ತಿತ್ತು ಗುರುವೇ. ಯಾಕಂದ್ರೆ ಕೆಲವೊಂದು ಅದ್ರಾಗ ಮದುವೆನೇ ಮಾಡ್ಕೊಂಡಿಲ್ಲ, ಬಿಟ್ಬಿಟ್ಟಾರ. ಈಗ ಇಲ್ಲಿವರೆಗೂ ಎಷ್ಟು ಮದುವೆ ಮಾಡಿಸಿರಿ ಬಾಬಣ್ಣ? ಅವು ಎಲ್ಲ ಜನ್ಮದ ಜೋಡಿಗಳು, ಜೋಡಿ ಹಕ್ಕಿಗಳು ಬಹಳ ಆನಂದವಾಗಿ, ಹಾಯಾಗಿ, ಸ್ವಚ್ಛಂದವಾಗಿ ಹಾರಾಡ್ತಾ ಅನ್ಯೋನ್ಯವಾಗಿ ಸಂಸಾರ ಮಾಡ್ತಾ ಇದ್ದಾವ ಹೇಗೆ? ಮದುವೆ ಆದವರು, ಮದುವೆ ಮಾಡಿಸಿದವ ನಾನು, ಮದುವೆ ಮಾಡ್ಕೊಂಡವ್ರು ಎಲ್ಲರೂ ಹಾಯಾಗಿ ಆರಾಮಾಗಿದ್ದಾರೆ. 2 ಮಕ್ಕಳು 3 ಮಕ್ಕಳು ತೆಗೆದು ಆರಾಮಿದ್ದಾರೆ. ಬಾಬಣ್ಣ, ಮದುವೆ ಮಾಡಿಸೋದು ನಿಮ್ಮದು ದೊಡ್ಡ ಸಾಹಸ, ಆದರೆ ಮಕ್ಕಳು ಮಾಡೋದು ಅವ್ರದ್ದು ದೊಡ್ಡ ಸಾಧನೆ. ಮಾತಾಡಿದ್ರೆ ಡೈವರ್ಸ್ ಅಂತಾರೆ. ಡೈವರ್ಸ್ ಆಗೋದು ನೋಡಿ ಭಾಳ ಸಂಕಟ ಆಗ್ತದೆ ನನಗೂ. ಮಾತಾಡಿದರೆ ಡೈವರ್ಸ್ ಅಂತಾರೆ. ಇದು ಕೇಳಿ ನಮ್ಗೆ ಭಾಳ ವ್ಯಥೆ ಆಗ್ತದೆ, ಭಾಳ ಸಂಕಟ ಆಗ್ತದೆ. ಎಲ್ಲ ಗ್ರಹಗತಿ ನಮ್ಮ ಅವ್ರ ಕರ್ಮದಾಗ ಬರ್ತದ್ದು, ನಾವೇನು ಮಾಡಲಿಕ್ಕಾಗಲ್ಲ. ಬಾಬಣ್ಣ, ದೊಡ್ಡವ್ರು ಹೇಳ್ತಾರೆ 3 ಗಣ ಇದೆ. ಒಂದು ಮನುಷ್ಯಗಣ, ರಾಕ್ಷಸಗಣ, ದೇವಗಣ ಅಂತ. ಹಾಗೆ ಈಗೇನಾಗಿದೆ, ಅವು ಗಣಗಳು ಕೂಡಬೇಕಾಗತ್ತೆ. ಮನುಷ್ಯಗಣ, ದೇವಗಣ, ರಾಕ್ಷಸಗಣ. ಈಗ ಹುಡುಗ ಹುಡುಗಿ ಕುಂಡಲಿ ಕೂಡೋಕ್ಕಿಂತ ಹುಡುಗಿ ಕುಂಡಲಿ ತಗೊಂಡು ಅತ್ತೆ ಮಾವನ ಜೊತೆ ಕೂಡಿಸಿ ನೋಡಬೇಕು. ಇವಳು ಈ ಮನೆಗೆ ಸೊಸೆಯಾಗಿ ಬರೋಕ್ಕೆ ಕರೆಕ್ಟಾಗಿದ್ದಾಳೆ ಹೇಗೆ, ಇವಳ ಜೊತೆ ಅತ್ತೆ ಮಾವ ಹೊಂದ್ಕೋತಾರೆ ಹೇಗೆ, ಇದನ್ನೆಲ್ಲ ನೋಡಬೇಕಾಗಿದೆ ಬಾಬಣ್ಣ. ಈಗ ಮದುವೆ ಆದ ಕೂಡಲೇ ಮನೆಗೆ ಬಂದು ಕರ್ಕೊಂಡು ಅತ್ತಿ ಮನೆಗೆ ಅತ್ತಿ ಮನೆಗೆ ಬಂದ ಮೇಲೆ ಮಂದಿಯೆಲ್ಲ ಶೃಂಗಾರ ಮಾಡಿ ಇದನ್ನು ಮಾಡಿ ಮನೆಯೆಲ್ಲ ಒರೆಸಿ ಇದು ಮಾಡಿ ಒಂದು ದೊಡ್ಡ ಸೇರು ತೊಗೊಂಡು ಅದರೊಳಗೆ ಅಕ್ಕಿ ಹಾಕಿ, ಅಕ್ಕಿ ಒಳಗೆ ಏನು ದಿನಸುಗಳು ಹಾಕಿ, ಮ್ಯಾಲೆ ಒಂದು ಬೆಲ್ಲ ಇಟ್ಟು, ಅರ್ಶಿನ ಅದು ಎಲ್ಲ ಇಟ್ಟು ಒದಿಲಿ ಅಕ್ಕಿಗೆ ಒಳ್ಳೆ ಮನೆ ತುಂಬಿಸ್ಕೋಬೇಕಂತ ಹೇಳಿ, ಒದಿಬೇಕಂತಲ್ಲ ಮನೆ ತುಂಬಿಸ್ಕೋಬೇಕಂತೇಳಿ ಇಟ್ಟಾರ. ಒಳಗೆಲ್ಲ ಜನ ನಿಂತಾರ, ಮಾವು ನಿಂತಾನ. ಒದಿ ಅಂತ ಹೇಳಿ ಕೂಡ ಅಕ್ಕಿಗೆ ಏನು ಗೊತ್ತು, ಒತ್ತಾನ ಒದ್ಲು ಹೋಗಿ ಸಿಬ್ಬೆಲ್ಲ ಮಾವನ ಹಣಿಗೆ ಬಡಿತು, ಅರಶಿನ ಒತ್ತಟಿಗೆ ಆಯ್ತು, ಅಕ್ಕಿ ಒತ್ತಟಿಗೆ ಆಯ್ತು, ಬಂದು ಕೂಡಲೇ ಒದಿದೇ ಆಯ್ತು ಮನೆಯೊಳಗೆ. ಇಟ್ಟು ತಲೆನೋವಾಗಿದೆ ಗುರುವೇ. ಬಾಬಣ್ಣ, ಈ ತಲೆನೋವು ಮನೆಗೆ ಕರ್ಕೊಂಡ್ಬಂದವರು ಅವರೇ. ಅದು ಹೆಂಗೆ ಕರ್ಕೊಂಡ್ಬಂದಾರ? ನೀವು ನೋಡಿದ ಕನ್ಯೆ ಬೇರೆ. ಅವರೇ ಮನೆಗೆ ಕರ್ಕೊಂಡ್ಬಂದು ಬೆಂಡಬಾಜಿ ಹಚ್ಚಿ ಟೀ 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 ಅಂತೇಳಿ ಡೋಲ್ ಬಡ್ಕೊಂಡು ಬೆಂಡಬಾಜಿ ಬಡ್ಕೊಂಡು ಮನೆಗೆ ಕರ್ಕೊಂಡ್ಬಂದಾರ. ಈಗ ತಲೆನೋವಾಗಿದೆ. ಹೆಂಗಂದ್ರೆ ಹೆಂಗೆ ಬಾಬಣ್ಣ ಹೇಳಿ ನೀವೇ ವಿಚಾರ ಮಾಡ್ರಿ. ನೀವು ಒಂದು ಕೆಲಸ ಮಾಡ್ರಿ, ನಾವು ವೀಕೆಂಡು ಮೈಸೂರು ನೆನೆಸ್ಕೊಂಡು ಆರಾಮ್ ಕೂತಿರ್ತೀವಿ, ಹೊಂಟ್ಬಿಡ್ರಿ ನೀವು. ಆಯ್ತು, ಬರ್ತೀವಿ. ನೆನಪಿರ್ಲಿ ನಮ್ದು ಮೈಸೂರ್ದು ನೆನಪು ಮಾಡ್ಕೊಂಡು ಕೂತ್ಕೊಳ್ರಿ. ನಮ್ಮೂರು ಮೈಸೂರು, ನಿಮ್ಮೂರು ಯಾವೂರು, ಎಲ್ಲಿಂದ ಬಂದೆ ಹೇಳು ಜಾಣೆ, ನಿನ್ನಂತ ಚೆಲುವೆ ಎಲ್ಲೂ ಕಾಣೆ. ನಿಮ್ಮೂರೇ ನಮ್ಮೂರು, ನೀವೀಗ ನಮ್ಮೂರು, ಎಲ್ಲಿಂದ ಬಂದರೇನು ನಾನು, ನಿಮ್ಮವಳೆ ಆದ ಮೇಲೆ ಇನ್ನೇನು. ಮುಂದಿನ ನೋಡಿ ಜ್ಞಾಪಕ ಮಾಡಿಕೊಂಡು ನೆಕ್ಸ್ಟ್ ಎಪಿಸೋಡಲ್ಲಿ ಹಾಡ್ತೀನಿ. ಲೈಟ್ಸ್ ಆಫ್. ಬರೀ ಇಂಥದೆಯಾ?